ಇನ್ನು ನೀವು ಮೊಟ್ಟ ಮೊದಲನೇದಾಗಿ ಬರವಣಿಗೆ ಅಂತ ಶುರು ಮಾಡಿದ್ದು ನಿಮಗೆ ನೆನಪಿದ್ಯಾ ಯಾವ್ದು ಅಂತ ಹೇಳಿ? ಹೌದು, ಕಾಲೇಜ್ನಲ್ಲಿದ್ದಾಗ ಸ್ಮರಣ ಸಂಚಿಕೆಗೆ ನಾನು ಅಂದ್ರೆ ಆಯುರ್ವೇದ ಪದವಿ ಕಲಿತಾ ಇರುವಾಗ 2ನೇ ವರ್ಷ ಅನ್ಸುತ್ತೆ ಅಥವಾ ಮೊದಲನೇ ವರ್ಷ, ನನಗೆ ನೆನಪಿಲ್ಲ. ಸ್ಮರಣ ಸಂಚಿಕೆಗೆ ಒಂದು ಕವಿತೆ ಬರೆದಿದ್ದೆ. ಆ ಕವಿತೆ ನಮ್ಮ ಕಾಲೇಜ್ ಡೇಗೆ ಬಂದಂತ ಗೆಸ್ಟು ಅದನ್ನೇ ಓದ್ಬಿಟ್ಟು ಅವರ ಭಾಷಣವನ್ನ ಆರಂಭಿಸಿದ್ರು. ಆಗ ನನಗೆ ನಾನು ಬರೆಯೋದು ಇಷ್ಟ ಆಗುತ್ತೆ, ಜನರಿಗೆ ಬರಿಬೇಕು, ಬರವಣಿಗೆಯಲ್ಲಿ ಏನೋ ಇದೆ ಅಂತ ಆಗ ನನಗೆ ಮೊಟ್ಟ ಮೊದಲು ಅನಿಸಿದ್ದು. ಆ ನಂತರ ಓದು, ನಿಮ್ಗೆ ಗೊತ್ತು ಮೆಡಿಕಲ್ ಅಲ್ಲಿ ಎಷ್ಟೊಂದು ಇದು ಇರುತ್ತೆ ಅಂತ. ಆ ನಂತರದಲ್ಲಿ ಅಷ್ಟು ಯೋಚನೆಗಳು ಬಂದರೂ ಕೂಡ ಬರೆಯೋದಕ್ಕಾಗಿರಲ್ಲ. ಮೊಟ್ಟ ಮೊದಲ ಮಗು ಹೆರಿಗೆ ಆದಾಗ, ನನ್ನ ಮಗ ಹುಟ್ಟಿದಾಗ ಬಾಣಂತಿ ಇರುವಾಗ 1.5 ತಿಂಗಳಷ್ಟೇ ನಾನು ರೆಸ್ಟ್ ತಗೊಂಡಿದ್ದು. ಆಗ್ಲೂ ಪೇಷಂಟ್ ಬರೋರು ಮನೆ ಹತ್ರ, ಆದ್ರೆ ನಾನು ಅದನ್ನ ಅವಾಯ್ಡ್ ಮಾಡಿ 1.5 ತಿಂಗಳು ಆ ಟೈಮಲ್ಲಿ ಮೊದಲ ಕಥೆ ಬರೆದೆ, ಪ್ರೀತಿ ಅಂತ ಒಂದು ಕಥೆ ಬರೆದೆ. ಆಮೇಲೆ ಒಂದು ಲೇಖನ ಕೂಡ ಬರೆದೆ, ಆರೋಗ್ಯ ಲೇಖನ. ಅಲ್ಲಿಂದ ಶುರುವಾಗಿದ್ದು ಮತ್ತೆ ನಾನು ಹಿಂದಿರುಗಿ ನೋಡ್ಲಿಲ್ಲ, ಇಷ್ಟು ದೂರ ಬರೋದಕ್ಕಾಯ್ತು. ಓಕೆ, ಈಗ ನೀವು ಸುಮಾರು ಕಥೆ, ಕಾದಂಬರಿ, ನಾಟಕಗಳನ್ನೆಲ್ಲ ಬರೆದಿದ್ದೀರಾ, ಹಾಗೆ ಪಠ್ಯ ಪುಸ್ತಕಗಳಾಗಿಯೂ ಕೂಡ ಅದು ಹೊರ ಬಂದಿದೆ. ಸೊ ಇದು ಒಂದು ಮಾಡ್ಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಸಪೋರ್ಟಿವ್ ಆಗಿ ಇರ್ಲೇಬೇಕಾಗತ್ತೆ. ಸೊ ನಿಮ್ಮ ಮನೆಯವರ ನೆನ್ಸ್ಕೊಳ್ಳೋದಾದ್ರೆ ಅವ್ರು ಎಷ್ಟು ನಿಮಗೆ ಸಪೋರ್ಟಿವ್ ಆಗಿದ್ರು? ಹೌದು, ನನ್ಗೆ ನನ್ನ ತಂದೆ ಹೇಗೆ ನನ್ನ ಬೆಳವಣಿಗೆ ಕಾರಣರಾದ್ರು, ನನ್ನ ಸಂಗಾತಿ ಭೂಪತಿಯವರು ಕೂಡ ಅಷ್ಟೇ. ಆಮೇಲೆ ನಮ್ದು ಆಯ್ಕೆ ಮದ್ವೆ ಆಗಿತ್ತು, ನಾವಿಬ್ರು ಇಷ್ಟಪಟ್ಟು ಮದ್ವೆ ಆಗಿದ್ದು. ಆಗಿನ ಕಾಲದಲ್ಲೇ ಅಂತರ್ಜಾತಿ ವಿವಾಹ ನಮ್ದು. ನಾವು ಬರೀ 101 ರೂಪಾಯಿ ಖರ್ಚು ಮಾಡಿದ್ ಮದುವೆಗೆ. ಆ MLA ಅವ್ರು ಮತ್ತೆ ಶಾಸಕರಾಗಿದ್ರು ರಾಮಕೃಷ್ಣ ಹೆಗ್ಡೆ ಅವರ ಪೀರಿಯಡ್ ಅಲ್ಲಿ. 26ನೇ ವಯಸ್ಸಿಗೆ ಅವರು ವಿಧಾನಸಭೆಯನ್ನ ಪ್ರವೇಶಿಸಿದ್ದು. ಸೊ ಅವರ ಆಲೋಚನೆಗಳು ಕೂಡ, ಅವರು ಪುಸ್ತಕ ಪ್ರೇಮಿ, ತುಂಬಾ ಪುಸ್ತಕಗಳನ್ನ ಓದೋರು. ನಾವಿಬ್ರು ಡಿಸ್ಕಸ್ ಮಾಡೋದು ಎಲ್ಲ ಇತ್ತು. ಸೊ ಆಗ ನನ್ಗನ್ಸಿದ್ದು, ನಾವು ಅಂದ್ರೆ ಈ ಅರೇಂಜ್ಡ್ ಮ್ಯಾರೇಜಸ್ ಅಲ್ಲಿ ನಮ್ಮ ಮದ್ವೆ ಆಗಿ ಎಲ್ಲೋ ಸಿಕ್ಕೊಂಡಕ್ಕೆ ಹಲವಾರು ಒಂಥರ ದಂಪತಿಗಳ ಇದನ್ನ ನೋಡಿದ್ದೆ, ನನ್ನ ದಾಂಪತ್ಯ ಸರಿ ಇಲ್ಲದೆ ಇರೋದು. ಜೊತೆಗೆ ಮಕ್ಕಳು ಸರಿ ಎಲ್ಲರೂ ನನ್ನ ಜೊತೆಗೆ. ಆಮೇಲೆ ನಮ್ಮ ಅತ್ತೆನೂ ಇಲ್ಲಿ ನೆನ್ಸ್ಕೊಳ್ಳೇಬೇಕು, ಯಾಕೆಂದ್ರೆ ಮನೆಯಲ್ಲಿ ನಿಮ್ಗೆ ಗೊತ್ತು ಮಹಿಳೆಯರಿಗೆ ಜವಾಬ್ದಾರಿ ನಮ್ಗೆ ಜಾಸ್ತಿ. ಸೊ ಕ್ಲಿನಿಕ್ಕು, ಮನೆ ಕೆಲಸ, ಪ್ಲಸ್ ಅಡುಗೆ, ಮಕ್ಕಳ ಜವಾಬ್ದಾರಿ, ಮತ್ತು ನಮ್ದು ಕೂಡ ಕುಟುಂಬ ಇತ್ತು. ನನ್ನ ಮೈದ್ನರು ಎಲ್ಲರ ಮನೇಲಿ ಒಂದು 8-10 ಜನ ಯಾವಾಗ್ಲೂ ಇರೋದು. ಸೊ ಕೆಲಸ ಜಾಸ್ತಿ. ಸೊ ಅಂಥದ್ರಲ್ಲಿ ನಮ್ಮ ಅತ್ತೆಯವರು, ಅವರು ಇಲ್ಲ ನಿನ್ಗೇನ್ ಇಷ್ಟ ನೀನ್ ಮಾಡು, ನನ್ನ ಜೊತೆ ಆಗಿದ್ದೀನಿ ಅಂತ ಅವರು ತುಂಬಾ ನನ್ನ ಹೆಗ್ಲಿಗೆ ಕೊಟ್ರು. ಸೊ ಹಾಗಾಗಿ ನಾನು, ಯಾಕೆಂದ್ರೆ ಕುಟುಂಬದ ಬೆಂಬಲ ಇಲ್ಲದೆ ಇದ್ರೆ ನಾವೇನೂ ಸಾಧನೆ ಮಾಡೋಕ್ಕಾಗಲ್ಲ. ಸೊ ಮತ್ತೆ ಅನಕ್ಷರಸ್ತೆ, ಆದ್ರೆ ಅವ್ರ ಆಲೋಚನೆಗಳು ಎಷ್ಟು ಒಂಥರ ಅವ್ರ ಕ್ಲಾರಿಟಿ ಇತ್ತು ಅವ್ರ ಆಲೋಚನೆಗಳಲ್ಲಂದ್ರೆ ತುಂಬಾ. ಆಮೇಲೆ ಮಹಿಳಾ ಪರವಾಗಿ ಆಲೋಚನೆ ಮಾಡೋರು. ಯಾರಾದ್ರೂ ಗಂಡ ಹೆಂಡತಿ ಏನೋ ಅವ್ರ ಮನೇಲಿ ಜಗಳ ಇಬ್ರು ಬಂದ್ರೆ, ನೀನೇ ಏನೋ ಮಾಡಿರ್ತೀಯ, ಅದಕ್ಕೆ ನಿನ್ನ ಹೆಂಡತಿ ಗಲಾಟೆ ಮಾಡಿದ್ದಾಳೆ ಅಂತ ಹುಡುಗನ್ಗೆ ಹೇಳೋದು, ಆ ಥರದ್ದು. ಆಮೇಲೆ ತುಂಬಾ ಚೆನ್ನಾಗಿ ಅವರು ಸಾಮಾಜಿಕ ವ್ಯವಸ್ಥೆ ಬಗ್ಗೆನೂ, ಅಂದ್ರೆ ಎಲ್ಲ ವಿಚಾರ ಕೇಳ್ತಿದ್ರು ಅವರು. ಅಂದ್ರೆ ನಾವು ಮಾತಾಡೋದು ಮನೆಯಲ್ಲಿ, ನಾನು ಭೂಪತಿಯವರು ಡಿಸ್ಕಸ್ ಮಾಡೋದಿರ್ಬೋದು, ಮನೆಗೆ ಯಾರೇ ಬಂದ್ರು ನಾವು ಮಾತಾಡೋದಿರ್ಬೋದು, ಅವರು ಕೂಡ ಎಲ್ಲವನ್ನ ಅದು ಕೇಳಿಸ್ಕೊಳ್ತಾ ಇದ್ರು, ಮತ್ತೆ ಅದ್ರಲ್ಲಿ ಭಾಗವಹಿಸ್ತಿದ್ರು ಕೂಡ. ಸೊ ಹಾಗೆ ಅವರು ನನಗೆ ಅತ್ತೆ ತರ ಅಲ್ಲ, ತಾಯಿ ತರಾನೇ ಇದ್ರು. ಇತ್ತೀಚೆಗಷ್ಟೇ 2 ವರ್ಷಗಳ ಹಿಂದೆ ನಮ್ಮನ್ನ ಅಗಲಿದ್ರು. ಸೊ ತುಂಬಾ ಉತ್ಸಾಹಿ. ಮತ್ತೆ ನನ್ನ ಕ್ಲಿನಿಕ್, ನನ್ನ ಪೇಷಂಟ್ಸ್ ಬಗ್ಗೆನೂ ಫೋನ್ ಮಾಡಿದ್ರು ಅವರೇ ಉತ್ತರ ಕೊಡೋರು, ಇಷ್ಟೊತ್ತಿಗೆ ಸಿಗ್ತಾರೆ ಡಾಕ್ಟ್ರು ಹೀಗೆ ಅಂತೆಲ್ಲ. ಹಾಗೆ ಒಂಥರ ಇಡೀ ಕುಟುಂಬ ಬೆಂಬಲವಾಗಿ ನಿಂತಾಗ ಮಹಿಳೆಗೆ ನಿಜವಾಗ್ಲೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ.